ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ತಾರಾ? ಕೇಂದ್ರ ಸಚಿವ ಸೋಮಣ್ಣ ಪರೋಕ್ಷವಾಗಿ ಆಸೆ ಹೊರಹಾಕಿದ ಸೋಮಣ್ಣ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತೀರಾ ಎಂದು ಮಾಧ್ಯಮಗಳ ಪ್ರಶ್ನೆಗೆ ಮೋದಿ ಸಂಪುಟದಲ್ಲಿ ಲವಲವಿಕೆಯಿಂದ ಕೆಲಸ ಮಾಡ್ತಿದ್ದೇನೆ, ನಾನು ಪಕ್ಷದ ಶಿಸ್ತಿಗೆ ಸಿಪಾಯಿ ಅಂತ ಸೋಮಣ್ಣ ಹೇಳಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಚರ್ಚೆ ರಾಜ್ಯಾಧ್ಯಕ್ಷ ಯಾರು, ವಿರೋಧ ಪಕ್ಷದ ನಾಯಕ ಯಾರು, ವಿಪಕ್ಷ ನಾಯಕ ಯಾರು ಅನ್ನುವಂಥ ವಿಚಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಗುಳ್ನಗ್ತಾ ಸೋಮಣ್ಣ ತಮ್ಮ ಆಸೆಯನ್ನ ಹೊರಹಾಕಿದ್ದಾರೆ. ಮೋದಿ ಸಂಪುಟದಲ್ಲಿ ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ದೇನೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷಕ್ಕಾಗಿ ದುಡಿತೇನೆ. ನನ್ನ ಮನೆಗೆ ಬಂದು ವರುಣಾದಲ್ಲಿ ನಿಲ್ಲು ಅಂದಿದ್ದು ಅಮಿತ್ ಶಾ, ನಂತರ ತುಮಕೂರಿಗೆ ಹೋಗು ಅಂದ್ರು, ಅದಕ್ಕೆ ಸ್ಪರ್ಧಿಸಿದೆ. ಮುಂದೇನು ಹೈಕಮಾಂಡ್ ಏನ್ ಹೇಳ್ತಾರೋ ಮಾಡ್ತೇನೆ ಅಂತ, ಏನು ಹೊಣೆ ಕೊಡ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಪರೋಕ್ಷವಾಗಿ ರಾಜ್ಯಾಧ್ಯಕ್ಷ ಆಗುವ ಬಯಕೆಯನ್ನ ವ್ಯಕ್ತಪಡಿಸಿದ ಸೋಮಣ್ಣ ಈಗಾಗಲೇ ಬಿಜೆಪಿಯಲ್ಲಿ ನಡೀತಾ ಇದ್ದಂತ ಚರ್ಚೆ, ವಿರೋಧ ಪಕ್ಷದ ವಿಪಕ್ಷ ನಾಯಕ ಯಾರು, ರಾಜ್ಯಾಧ್ಯಕ್ಷ ಯಾರು ಅನ್ನುವಂಥ. ರಾಜ್ಯಾಧ್ಯಕ್ಷ ವಿಜೇಂದ್ರ, BY ವಿಜೇಂದ್ರ ಇದ್ದಾರೆ. ಬಟ್ ವಿಜೇಂದ್ರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಲಿಂಗಾಯತರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಯಾಕಂದ್ರೆ ಜಾತಿ ಸಮುದಾಯವಾರು ಕೂಡ ಇಲ್ಲಿ ಬಿಜೆಪಿಯಲ್ಲಿ ಥಿಂಕ್ ಮಾಡ್ತಾ ಇದೆ. ಬಿಜೆಪಿ ವಲಯದಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ಯೋಚನೆಗಳು ಸಮುದಾಯವಾರು ಅಂತ ಬಂದಾಗ, ಈಗ BY ವಿಜೇಂದ್ರ ಲಿಂಗಾಯತ ಸಮುದಾಯದವ್ರನ್ನೇ ಆಯ್ಕೆ ಮಾಡಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇದ್ದಂಥ ಚರ್ಚೆ. ಯಾಕಂದರೆ ಬಸನಗೌಡ ಪಾಟೀಲ್ ಈಗ ಏನು ಉಚ್ಚಾಟಿತ ಶಾಸಕ ಮತ್ತೆ ಮರಳಿ ಬಿಜೆಪಿಗೆ ಸೇರ್ತಾರೆ ಅನ್ನುವಂಥದ್ದು, ಈಶ್ವರ್ ಆಗಿರ್ಬೋದು, ಏನು KS ಈಶ್ವರ್ ಆಗಿರ್ಬೋದು, ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದಕ್ಕೆ ವಿರೋಧವನ್ನು ಹೆಚ್ಚಾಗಿ ವ್ಯಕ್ತಪಡಿಸಿದ್ರು. ಯಾಕೆ ಅವರ ಮಗನಿಗೆ ಯಾಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಯಡಿಯೂರಪ್ಪರ ಮಗ BY ವಿಜೇಂದ್ರ ರಾಜ್ಯಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾವು ಪಕ್ಷದಲ್ಲಿ ಇಷ್ಟೆಲ್ಲ ಮಣ್ಣು ಹೊತ್ತಿದ್ದೀವಿ, ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ಬಟ್ ಈಗ ಯಾವುದೋ ಒಬ್ಬ ಯುವಕನಿಗೆ ಹೋಗಿ ಎಲ್ಲಿ ಕೊಡ್ತಾರೆ, ನಮ್ಮ ಎಕ್ಸ್ಪೀರಿಯನ್ಸ್ ಏನು ಮ್ಯಾಟ್ರ್ ಆಗಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಬಟ್ ಇದೀಗ ರಾಜ್ಯಾಧ್ಯಕ್ಷ ಯಾರು ಬಿಜೆಪಿಯಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಸೋಮಣ್ಣ ಕೂಡ ಅವರ ಆಸೆಯನ್ನು ಹೊರ ಹಾಕಿದ್ದಾರೆ. ಯಾರು ಕೂಡ ಅಧಿಕಾರ ಬೇಡ ಅಂತ ಹೇಳೋದಿಲ್ಲ ಅಲ್ವಾ, ರಾಜಕೀಯವಾಗಿ ಎಲ್ಲರೂ ಕೂಡ ನಮಗೂ ಅವಕಾಶ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥದ್ದೇ ಅದೇ. ಇರುವಂಥ 20 ಸ್ಥಾನಕ್ಕೆ 40ರಿಂದ 45 ಜನ ಆಕಾಂಕ್ಷಿಗಳು. ಹಾಗೆ ರಾಜ್ಯಾಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ನಡೀತಾ ಇದ್ದಂಥ ಚರ್ಚೆಗಳು ಕೂಡ ಒಂದು ಕಡೆ. ಇದೀಗ ವಿಜೇಂದ್ರನ ಹೊರತುಪಡಿಸಿ ವಿಜೇಂದ್ರನ ಅಲ್ಲಿ ಅದರಿಂದ ಸೀಟಿಂದ ಕೆಳಗಿಳಿಸಿದ್ರು ಅಂತ ಅಂದರೆ ಆ ಸ್ಥಾನಕ್ಕೆ ಯಾರು? ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಉಚ್ಚಟಿತರಾಗಿದ್ದಾರೆ, ವಾಪಸ್ಸು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡು ಅವಕಾಶ ಮಾಡಿಕೊಡ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ. ಇದೀಗ ವಿಪಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಕುಮಾರಸ್ವಾಮಿನೇ ಕೇಂದ್ರದಿಂದ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಮೈತ್ರಿ ಮಾಡ್ಕೊಳ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಇರುವಂಥ 2 ಸ್ಥಾನಕ್ಕೆ ಯಾರು ನಾಯಕ, ಯಾರನ್ನ ನಾಯಕರಾಗಿ ಆಯ್ಕೆ ಮಾಡಬೇಕು, ಅದರಲ್ಲಿ ಸೋಮಣ್ಣ ಹೆಸರು. ಈಗ ಸೋಮಣ್ಣ ವರುಣ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡಿದ್ರು, ನಂತರ ತುಮಕೂರು ಕ್ಷೇತ್ರದಿಂದನೂ ಕೂಡ ಸ್ಪರ್ಧೆ ಮಾಡಿದ್ರು. ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನಗೆ ಹೇಳಿದ್ರು, ಅಮಿತ್ ಶಾಜಿ ಅವರು ನನ್ನ ಮನೆಗೆ ಬಂದು ಸುಮಾರು 2-3 ಗಂಟೆ ಕುಳಿತುಕೊಂಡು ನೀವು ಹೋಗು, ನೀನು ಒಣಾಗಿ ಅಂದ್ರು, ಓದೋನು. ಅದಾದ್ಮೇಲೆ ಏನೇನೋ ಆಯ್ತು ಅದೆಲ್ಲ ನಾನು ಇವಾಗ ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಅದಾದ್ಮೇಲೆ ನನಗೆ ತುಮಕೂರ್ಗೆ ಹೋಗು ಅಂದ್ರು. ತುಮಕೂರಿನ ಜನ ಯಾವತ್ತೂ ಕೂಡ 5,000-6,000ದಲ್ಲಿ ಬಿಜೆಪಿ ಗೆಲ್ಲೋದು, ಇಲ್ಲ ಕಾಂಗ್ರೆಸ್ ಗೆಲ್ಲೋದು. 1,76,000 ನನಗೆ ಗೆಲ್ಸ್ಕೊಟ್ಟಿದ್ದಾರೆ. ಅಭಿವೃದ್ಧಿಯ ಏನು ಒಂದು ಭಾವನೆ ಇದೆ ರಾಷ್ಟ್ರದ ಪ್ರಧಾನಿಗಳಿಗೆ, ಅದನ್ನ ನಾನು ಕೂಡ ಎಲ್ಲ ಒಂದ್ ಕಡೆ 2 ವರ್ಷದಲ್ಲಿ ಮೈಗೂಡಿಸ್ಕೊಂಡು ಕರ್ತವ್ಯ ಮಾಡ್ತಾ ಇದ್ದೀನಿ. ಹೈಕಮಾಂಡು, ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಯಾವ ರೀತಿ ಸಂದೇಶ ಕೊಡ್ತಾರೋ ಆ ಸಂದೇಶಕ್ಕೆ ನಾನು ಬದ್ಧಾಗಿರ್ತೀನಿ. ರಾಷ್ಟ್ರದ ನಾಯಕರು ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ನಾನು ಬದ್ಧಾಗಿ. ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನಗೆ ಹೇಳಿದ್ರು, ಅಮಿತ್ ಶಾಜಿ ಅವರು ನನ್ನ ಮನೆಗೆ ಬಂದು ಸುಮಾರು 2-3 ಗಂಟೆ ಕುಳಿತುಕೊಂಡು ನೀವು ಹೋಗು, ನೀನು ಒಣಾಗಿ ಅಂದ್ರು, ಓದೋನು. ಅದಾದ್ಮೇಲೆ ಏನೇನೋ ಆಯ್ತು ಅದೆಲ್ಲ ನಾನು ಇವಾಗ ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಅದಾದ್ಮೇಲೆ ನನಗೆ